ನಾನು ಇವತ್ತು ಹೋಗ್ತಿದ್ದೀನಿ ರಾಯಚೋಟಿ ವೀರಭದ್ರೇಶ್ವರನ ನೋಡೋಕ್ಕೆ. ಫಸ್ಟ್ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ, ಹಾಗೆ ಬಸ್ಸಲ್ಲಿ ಹತ್ತಿ ಹೋಗ್ತಾಯಿದ್ದೆ. ಮಕ್ಕಳೆಲ್ಲ ಗುಡ್ಡಾಡು ನೇಚರ್ ಸಖತ್ತಾಗಿತ್ತು. ನೋಡ್ತಾ ನೋಡ್ತಾ ಹಂಗೆ ಹೋಗ್ತಾಯಿದ್ದೆ. ಹಂಗೆ ಹೋಗ್ತಾ ಇದ್ದಾಗ ಸುಮಾರು ಬೆಟ್ಟ ಇದೆ. ಬೆಟ್ಟ ನೈಟ್ ಆಗಿತ್ತು. ನೈಟ್ ಆಗೋಷ್ಟರಲ್ಲಿ ನಾನು ಟೆಂಪಲ್ ರೀಚ್ ಆದೆ. ಹೀಗೆ ಅಲ್ಲೇ ರೂಮ್ ಸಿಗುತ್ತೆ. ಆ್ಯಕ್ಚುಲಿ ನೀವು ಕ್ಯಾಶ್ ಇಟ್ಕೋಬೇಕು, ಅಲ್ಲಿ ಫೋನ್ಪೇ ಏನೂ ವರ್ಕ್ ಆಗೋಲ್ಲ. ಹಾಗೆ ದೇವಸ್ಥಾನ ನೋಡಿದೆ. ಫಸ್ಟು ಗೋಪುರ ಎಲ್ಲ ನೋಡಿ, ಆಮೇಲೆ ರೂಮೆಲ್ಲ ಚೆಕ್-ಇನ್ ಆಗಿ ಐ ಥಿಂಕ್ 500 ತೊಗೊಳ್ತಾರೆ. ಆಮೇಲೆ ಆ್ಯಕ್ಚುಲಿ ಇಟ್ಸ್ 300, 200 ವಾಪಸ್ ಕೊಡ್ತಾರೆ. ಆಮೇಲೆ ನೈಟ್ ಸ್ವಲ್ಪ ದೇವರ ದರ್ಶನ, ಫ್ರೆಶ್ ಆಗಿ ದೇವರ ದರ್ಶನ ಮಾಡಬೇಕು ಬಂದೆ. ಆಮೇಲೆ ಮಾರ್ನಿಂಗ್ ನನಗೆ ಆ್ಯಕ್ಚುಲಿ ನನ್ನ ಹತ್ತಿರ ಕ್ಯಾಶ್ ಇರಲಿಲ್ಲ, ಎಲ್ಲ ಫೋನ್ಪೇ ಇತ್ತು. ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ಅಭಿಷೇಕ ಮಾಡ್ಸೋಕ್ಕೆ ಹೋಗಿದ್ದೆ. ಸೊ ನಾನು ಮತ್ತೆ ಮಾರ್ನಿಂಗ್ 9:30ಗೆ ಅವ್ರು ಟೈಮಿಂಗ್ ಕೊಟ್ಟರು ಅಭಿಷೇಕ ಮಾಡ್ಸೋಕ್ಕೆ. ಆಗ ಮಾರ್ನಿಂಗ್ ಮತ್ತೆ ಟೆಂಪಲ್ ಹೋಗಿ ಫ್ರೆಶ್ ದರ್ಶನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿದ್ರು. ಅರೌಂಡ್ 9:30 to 12:30, 2 hours ಆಗುತ್ತೆ. ಆಮೇಲೆ ನಾನು ಅಭಿಷೇಕ ಮಾಡಿಸಿದ್ದೆ. ಆ್ಯಕ್ಚುಲಿ ಅಭಿಷೇಕ ಮಾಡಿಸಿ ಪ್ರಸಾದ ಕೊಟ್ಟರು, ದೇವರ ದರ್ಶನ ಮಾಡಿದೆ. ಆಮೇಲೆ ಅಲ್ಲೇ ಭದ್ರಕಾಳಿ ಅಮ್ಮವ್ರದ್ದು ದರ್ಶನ ಕೂಡ ಮಾಡಿದೆ. ಅವತ್ತು ಅಲಂಕಾರ ಚೆನ್ನಾಗಿ ಮಾಡಿದರು. ಇದೆ ನೋಡಿ ಅಲಂಕಾರ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಫ್ಯಾಮಿಲಿಗೆ, ನಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೂ ಕೇಳಿಕೊಂಡು. ಆ್ಯಕ್ಚುಲಿ ಇಲ್ಲಿ ರೆಕಾರ್ಡಿಂಗ್ ಅಲೋ ಇಲ್ಲ, ಹಾಗೆ ನಾನು ಮಾಡಿದ್ದೆ. ಅಂದರೆ ತುಂಬ ರಶ್ ಇತ್ತು. ತುಂಬ ಜನ ಬರ್ತಿದ್ದಾರೆ, ಅಭಿಷೇಕ ಮಾಡಿಸ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ಕ್ಯಾಶ್. ಮತ್ತು ಅಲ್ಲಿ ದರ್ಶನ ಆದಮೇಲೆ ಪ್ರಸಾದ ಇತ್ತು, ಪ್ರಸಾದ ತಿಂದೆ. ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ಹಾಗೆ 3 ಗಂಟೆಯಿಂದ 4 ಗಂಟೆಗೆ ದರ್ಶನ ಮಾಡಿಕೊಂಡು ಮತ್ತೆ ನಾನು ವಾಪಸ್ ಬೆಂಗಳೂರು ಕಡೆ ಬರ್ತಾಯಿದ್ದೆ. ಆ್ಯಕ್ಚುಲಿ ಇಲ್ಲಿ ಏನಂದರೆ ರಾಯಚೋಟಿ ಸಿಟಿ ಚೆನ್ನಾಗಿದೆ. ಹಾಗೆ ಬರುವಾಗ ಬಸ್ ಹತ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಇದು ನನ್ನ ಫಸ್ಟ್ ವ್ಲಾಗ್. ಥ್ಯಾಂಕ್ ಯು.